ದೆಸೆಯಿಂದಲೇ ಪ್ರಾಣಿ ಮಾತ್ರವಾಗುತ್ತಿದ್ದ ನರಜೀವಿ ಮನುಷ್ಯತ್ವಕ್ಕೆ ಏರಿದ್ದಾನೆ. ಮತಿಯ ಕೃಪಾ ಮಹಿಮೆಯಿಂದಲೇ ನಾವು ಮನುಷ್ಯತ್ವದಿಂದ ದೇವತ್ವಕ್ಕೆ ಏರಬೇಕಾಗಿದೆ. ಮತಿ ಮನುಷ್ಯತ್ವದ ಹಕ್ಕು. ಈ ಹಕ್ಕನ್ನು ಬಿಟ್ಟವನು ಮನುಷ್ಯತ್ವವನ್ನೇ ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಸಹೋದರರೇ, ಮತಿ ನಿಮ್ಮ ನೆಚ್ಚಿನ ರತ್ನ ದೀವಿಗೆ ಸ್ವಲ್ಪವಾಗಿಯೋ ಹೆಚ್ಚಾಗಿಯೋ ಮತಿ ಮನುಷ್ಯರೆಲ್ಲರಲ್ಲಿಯೂ ಇರುತ್ತದೆ. ಆದರೆ ಈಗೇನಾಗಿದೆ ಅದರ ಗತಿ? ಮೌಢ್ಯದಿಂದಲೂ ಮತಾಚಾರಗಳಿಂದಲೂ ಸಮಾಜ ಭೀತಿಯಿಂದಲೂ ರಾಜಭಯದಿಂದಲೂ ಸ್ವರ್ಗ ನರಕ ದೇವಾನುದೇವತೆಗಳ ಮೋಹ ಮಾಯೆಗಳಿಂದಲೂ ಅದು ಸತ್ವರಹಿತವಾಗಿದೆ, ಕಾಂತಿಹೀನವಾಗಿದೆ. ಚಕ್ರವರ್ತಿಯಂತೆ ಸಿಂಹಾಸನದಲ್ಲಿ ಮಂಡಿಸಬೇಕಾದುದು ಹೊತ್ತಾಗಿ ಕಾಲೊತ್ತಬೇಕಾಗಿದೆ ಎಂದರೆ ಮತಿಗೆ ಅಂಕುಶಗಳು ಅತಿಯಾಗಿ ಹೋಗಿ ಜೀವವೇ ನಿಸ್ತೇಜವಾಗಿದೆ. ಯುವಕ ಮಿತ್ರರೇ, ಅಧೋಗತಿಗಿಳಿದಿರುವ ನಮ್ಮ ಮತಿಯನ್ನು ಮತ್ತೆ ಆಕಾಶಕ್ಕೆತ್ತಬೇಕು. ನಮ್ಮ ಮತಿಯನ್ನು ಮತ್ತೆ ಆಕಾಶಕ್ಕೆತ್ತಬೇಕು. ಥ್ಯಾಂಕ್ ಯು. 25ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಅದರಲ್ಲಿ ಕುವೆಂಪು ಬರಹಗಾರರು ನಾನು ಭಾಗವಹಿಸಿದ್ದೆ. ಅವರ ನಿಕೇತನ ಎಂಬ ಕಾವ್ಯದ ಬಗ್ಗೆ ವಿಮರ್ಶೆ ಮಾಡಿದ್ದೆ. ಮತ್ತೆ ಇವರಿಗೆ ಕುವೆಂಪು ಅವರಿಗೆ ಬಿರುದುಗಳು ಯಾವುದಂದ್ರೆ ಬೇಂದ್ರೆಯವರು ಹೇಳ್ತಾರೆ ಕುವೆಂಪು ಅವರನ್ನು ಯುಗದ ಕವಿ, ಜಗದ ಕವಿ ಅಂತ ಕರೀತಾರೆ ಕುವೆಂಪು ಅವರು. ಮತ್ತೆ ಅವರು ಇನ್ನೊಂದು ಬಿರುದು ವಿಶ್ವಮಾನವ ಅಂತ. ಅನಿಕೇತನ, ಈ ಟೈಟಲ್ ಅಲ್ಲೇ ನೋಡಿ, ಅನಿಕೇತನದಲ್ಲಿ ಎರಡು ಬರುತ್ತೆ, ನಿಕೇತನ ಅನಿಕೇತನ, ಅಪೋಸಿಟ್ಸ್. ನಿಕೇತನ ಅಂದ್ರೆ ಒಂದು ಆವರಣದಲ್ಲಿರುವ ಬಂಧನದಲ್ಲಿರುವುದನ್ನ ನಿಕೇತನ ಅಂತ ಹೇಳ್ತಾರೆ. ಅನಿಕೇತನ ಅಂದರೆ ಬಂಧನದಿಂದ ಮುಕ್ತವಾಗುವುದನ್ನು ಅನಿಕೇತನ ಅಂತ ಕರೀತಾರೆ. ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಹಿರಿಯ ಭಾವದೀತಿ. ಓ ನನ್ನ ಚೇತನ ಆಗು ನೀ ಅನಿಕೇತನ, 100 ಮನದ ಕೊಟ್ಟ ತೋರಿ ಎಲ್ಲ ತತ್ವದೆನ್ನೆ ಮೀರಿ ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲೆಯೂ ನಿಲ್ಲದಿರು, ಮನೆಯನ್ನೆಂದು ಕಟ್ಟದಿರು, ಕೊನೆಯನ್ನೆಂದು ಮುಟ್ಟದಿರು. ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತದ ಅನಂತವಾಗಿ ಆಗುತ್ತಿಹ ನಿತ್ಯ ಯೋಗಿ. ಅನಂತ ನೀ ಅನಂತವಾಗಿ ಆಗು 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 ಆಗು. ಓ ನನ್ನ ಚೇತನ ಆಗು ನೀ ಅನಿಕೇತನ. ಈಗ ಮೊದಲಿನಲ್ಲಿ ಚೇತನ ಅಂದ್ರೆ ಯಾರು? ಚೇತನ ಅಂದ್ರೆ ನಮ್ಮೊಳಗಿರುವ ಶಕ್ತಿಯನ್ನ ಚೇತನ ಅಂತ ಅವ್ರು ಕರಿತಿದ್ದಾರೆ. ಅಂದ್ರೆ ಹುರುಪು, ಹೊಸ ಹುರುಪನ್ನ ನೀನು ಅನಿಕೇತನ ತರ ಇರು ಅಂತ ಹೇಳ್ತಾರೆ. ರೂಪಗಳನ್ನು ದಾಟಿ ಅಂದ್ರೆ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಕ್ಕೂ ಅದರದೇ ಆದ ರೂಪ ಇರುತ್ತೆ. ಆ ರೂಪದಲ್ಲಿ ಒಂದು ರೂಪದಲ್ಲಿ ಇರಬೇಕು. ನೀನು ರೂಪಗಳನ್ನು ದಾಟು, ಪ್ರತಿಯೊಂದು ರೂಪದಲ್ಲಿರುವ ಸತ್ವಗಳನ್ನು ತಿಳ್ಕೊ ಅಂತ ಹೇಳ್ತಿದ್ದಾರೆ ಕವಿ. ನಾಮಕೋಟಿಗಳನ್ನು ಮೀಟಿ ಅಂದ್ರೆ ನಿನ್ನದೊಂದೇ ನಾಮದಲ್ಲಿ ಇರಬೇಡ, ಪ್ರತಿಯೊಂದು ನಾಮದಲ್ಲಿರುವ ತತ್ವಗಳು, ವಿಚಾರಗಳು, ಅವುಗಳಂತೇಳಿ ಅದರಿಂದ ಹೊರಪ ನಾಮಕೋಟಿ ಹೊರಪ ಅಂತ ಹೇಳ್ತಾರೆ. ಮತ್ತೆ ಎದೆಯ ಹಿರಿಯ ಭಾವದೀತಿ, ಯಾವುದೇ ಒಂದು ಭಾವದ ಬೇಡಕ್ಕೆ ಒಳಗಾಗಬೇಡ, ಭಾವದಿಂದ ಹೊರಬ, ವಿಚಾರಗಳಂತೇಳಿ ಅಂತ ಅದರಲ್ಲಿ ಹೇಳ್ತಾರೆ. 100 ಮನದ ಕೊಟ್ಟ ತೋರಿ ಅಂದ್ರೆ ನಮ್ಮ ಭಾರತದಲ್ಲಿ ಆಗಿರಲಿ ಎಷ್ಟು ಮತಗಳು, ಜಾತಿ, ಪಂಗಡಗಳು, ಅವುಗಳಲ್ಲಿರುವ ಮೂಢನಂಬಿಕೆಗಳು, ಆಚಾರಗಳು, ಅವುಗಳನ್ನೆಲ್ಲ ಕಿತ್ತೆಸೆ ತೆಗಿ, ಅವುಗಳನ್ನೆಲ್ಲ ತನ್ನ ಪಂಗಡದಿಂದ ಹೊರತೆಗಿ ಅಂತ ಹೇಳ್ತಿದ್ದಾರೆ. ನಿರ್ದಿಗಂತವಾಗಿ ಅಂದ್ರೆ ದಿಕ್ಕುಗಳೆಲ್ಲ ಸಪ್ತಸಾಗರದಾಚೆ ಇರುವ ಅಂತ ಹೇಳ್ತೀವಲ್ಲ, ಹಾಗೆ ದಿಕ್ಕು, ಈಗ 4 ದಿಕ್ಕುಗಳನ್ನು ಏರಿ ಅಂದ್ರೆ ನಮ್ಮ ವಿಚಾರಗಳು ಬರೀ
ಭಾರತದಲ್ಲೇ ಇರಬಾರ್ದು, ವಿಶ್ವದಲ್ಲೇ ನಿನ್ನ ವಿಚಾರ ಪಸರಿಸಲಿ, ಆ ರೀತಿ ಚಿಂತನೆ ಮಾಡು ಅಂತ ಹೇಳ್ತಾರೆ. ಎಲ್ಲಿ ಓ ನನ್ನ ಚೇತನ ಆಗು, ಎಲ್ಲಿಯೂ ನಿಲ್ಲದಿರು, ಮನೆಯನ್ನು ಇಟ್ಟುಕೊಟ್ಟರು, ಎಲ್ಲಿ ಸಹ ನಿಲ್ಬೇಡ. ನಮ್ಮ ಕಾರ್ಯ ಇಷ್ಟೇ, ನಮ್ಮ ಕಾರ್ಯ ಅವು ಇವೆ. ತೃಪ್ತಿಯನ್ನು ಪಡ್ಕೋಬೇಡ, ಹಂಬಲ ಇರಲಿ, ನೀನು ಪ್ರತಿಯೊಂದು ಕ್ಷಣಕ್ಕೂ ಜೀವಿಸು, ಹಂಬಲ ಇರಲಿ ನಿನ್ನಂತ ಅಂತ ಹೇಳ್ತಿದ್ದಾರೆ. ಮನೆಯನ್ನು ಇಟ್ಟುಕೊಟ್ಟರು ಅಂದ್ರೆ ನಾವು ಮಾಮೂಲಿ ಮನೆ ಇರ್ತೀವಲ್ಲ, ಆ ಮನೆ ಅಲ್ಲ. ಮನಸ್ಸಿನಲ್ಲಿ ಗೋಡೆಗಳನ್ನು ಕಟ್ಕೋಬೇಡ, ನಾವು ಗೋಡೆಗಳನ್ನು ಜಾತಿ ಮತ ಪಂಥಗಳನ್ನೆಲ್ಲ ಏನಕ್ಕೆ ಕಟ್ಕೋಬೇಡ, ಅದನ್ನು ಬಿಟ್ಟಾಕು ಅಂತ ಹೇಳ್ತಿದ್ದಾರೆ. ಕೊನೆಯ ನೆನಪುಗೊಳ್ತದಿರು, ಪ್ರತಿಯೊಂದು ಕೆಲಸದಲ್ಲೂ ಕೊನೆ ಒಂದು ಆಯಿತು ಅಂತ ಸುಮ್ಮನೆ ಕೂತ್ಕೋಬೇಡ, ಕ್ರಿಯಾಶೀಲನಾಗು, ಪ್ರತಿಯೊಂದು ಕ್ಷಣವನ್ನು ಜೀವಿಸು, ಪ್ರತಿಯೊಂದು ಕ್ಷಣದಲ್ಲೂ ಏನಾದರೂ ವಿಷಯ ಹುಡುಕು ಅಂತ ಹೇಳ್ತಾರೆ. ಅನಂತವಾಗಿರು, ಅನಂತ ಅಂದ್ರೆ ಇದು ಆದಿಯೂ ಇಲ್ಲ ಅಂತ್ಯನೂ ಇಲ್ಲ, ಅನಂತ ಅಂದ್ರೆ ಅಮರ. ಇನ್ನೊಂದು ಅರ್ಥ ಇರೋದಂದ್ರೆ ಅಮರವಾಗಿರು ಅಂತ ಅರ್ಥ ಇರುತ್ತೆ. ಓ ನನ್ನ ಚೇತನ ಆಗು ನೀನು ಅನಂತ ಅನಂತವಾಗಿ ಆಗುತ್ತಿಹ ನಿತ್ಯ ಯೋಗಿ. ನೀನು ಅನಂತವಾಗಿದ್ರೆ ದಿನನಿತ್ಯವಾಗಿ ನೀನು ಯೋಗಿ ಥರ ಬಾಳ್ವೆ ಮಾಡ್ತೀಯ, ಅಂದ್ರೆ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಯೋಗಿ ಥರ ಇರ್ತೀಯ ಅಂತ ಹೇಳ್ತಿದ್ದಾರೆ. ಅನಂತ ನೀನು ಅನಂತವಾಗು, ಆಗು 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 ಓ ನನ್ನ ಚೇತನ ಆಗು ನೀನು ಕೇಳಿದ್ದಾರೆ. ಈ ನಿಕೇತನ ಬರ್ದಿರಲ್ಲ ಕವಿತೆ, ಆ ರೀತಿಯೇ ಕುವೆಂಪು ಅವರು ಇದ್ರಂತ ನಮ್ಗೆ ಗೊತ್ತಾಗ್ತಿದ್ದಾರೆ. ಹೇಗಂತ ಹೇಳಿದ್ರೆ ಅವ್ರು ಪ್ರತಿಯೊಂದು ಕ್ಷಣಕ್ಕೂ ಜೀವಿಸಿ ವಿಚಾರಗಳನ್ನು ಹುಡುಕಿದ್ರು. ರಾಮಾಯಣವನ್ನು ಓದಿದ್ರು, ರಾಮಾಯಣ ದರ್ಶನ ಬಂದರು, ಅವರದ್ದೇ ಒಂದು ವಿಚಾರ ಇರ್ತಾರೆ. ಅವ್ರ ಮಗಳ ಹತ್ರ ಕೇಳಿ ನೋಡು, ಆ ಮಗಳ ಸಹ ಸಲಹೆ ಕೊಡ್ತಿದ್ರು. ಪ್ರತಿಯೊಂದು ಕ್ಷಣವನ್ನು ಜೀವಿಸಿ ರಾಮಾಯಣ ಬರೆದ್ರು. ಈಗ ಇದು ಅನಿಕೇತನ ಕವಿತೆ ನಾವು ಎಷ್ಟರಲ್ಲಿ ಬಿಡ್ತಾರೆ ಅಂದ್ರೆ 58ನೇ ವಯಸ್ಸಿಗೆ ಬಿಡ್ತಾರೆ. ಅದು 1963ನೇ ಇಸ್ವಿಯಲ್ಲಿ 58ನೇ ವಯಸ್ಸಿಗೆ ಬಿಡ್ತಾರೆ. ಅಂದ್ರೆ ಅಲ್ಲೇ ನೋಡ್ಬೋದು 58ನೇ ವಯಸ್ಸು ಅಂದ್ರೆ ಅಲ್ಲಿ ಅವ್ರ ಜೀವನದ ರುಚಿ ಸರಿದಿರ್ತಾರೆ, ಹೇಗಿರ್ಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅದನ್ನ ಈ ಕವಿತೆಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಕುವೆಂಪು ಅವರ ಒಂದು ಸಣ್ಣ ಕವಿತೆ ಬರ್ತೀನಿ. ಮಳೆಗಾಲದಲ್ಲಿ ಇವರ ಬರಹ ಕಂಪು, ಅನಿಕೇತನ ಕವಿತೆ ಬೀಸಿತು ವಿಶ್ವಮಾನವ ಕಂಪು, ಜನರನ್ನು ಮಬ್ಬಿನಿಂದ ಎಬ್ಬಿಸಿತು ಈ ಕಂಪು, ವಿಶ್ವಮಾನವ ಕುವೆಂಪು.